I told the finance minister, Arun Jaitley, before leaving for the airport. And then I flew from Delhi to London. I was on my way to Geneva for a FIA World Council meeting, which was fixed months ago. I told the finance minister because I went from Parliament to Delhi airport. When this news hit the media, ವಿಜಯ್ ಮಲ್ಯ ಹೇಳ್ತಾರೆ ಬಹಿರಂಗವಾಗಿ, ನಾನು ಅರುಣ್ ಜೇಟ್ಲಿ ಅವರಿಗೆ ಹೇಳೇ ಭಾರತವನ್ನ ಬಿಟ್ಟು ಹೋಗಿದ್ದು. ಸಾವಿರಾರು ಕೋಟಿ ರೂಪಾಯಿಯನ್ನ ಮೋಸ ಮಾಡಿ ಲಾಸ್ ಮಾಡಿ ಭಾರತವನ್ನ ಬಿಟ್ಟು ವಿದೇಶದಲ್ಲಿ ನೆಲೆಸಿರುವಂತಹ ವಿಜಯ್ ಮಲ್ಯ ಒಂದು ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳ್ತಾರೆ, ನಮ್ಮ ಚಕ್ರವರ್ತಿ ಸುಲಿಬೆಲೆ ಹೇಳ್ತಿದ್ರಲ್ಲಪ್ಪ, ವಿಜಯ್ ಮಲ್ಯನ ಹಿಡ್ಕೊಂಡ್ ಬರಕ್ಕೆ ಲಂಡನ್ ಕೋರ್ಟ್ ಹೇಳ್ಬಿಟ್ಟಿದೆ ಅಂತೆ, ನೀವು ಯಾವಾಗ ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೋದು ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರಂತೆ. ವಿಜಯ್ ಮಲ್ಯದವ್ರು ಬಿಟ್ಟು ಕಳಿಸ್ತೀರಾ ಇಲ್ಲ ನಾನ್ ಬರ್ಬೇಕಾ ಅಂತೇಳಿ. ನೋಡಿ, ವಿಜಯ್ ಮಲ್ಯ ಸ್ವತಃ ಚಾನೆಲ್ ಕುತ್ಕೊಂಡು ಅವರ 4 ಗಂಟೆಗಳ ಕಾಲ ಮಾತನಾಡಿರುವಂತಹ ವಿಚಾರದಲ್ಲಿ ಇದನ್ನೂ ಸಹ ಹೇಳಿದ್ದಾರೆ. ಅವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿದ್ದಂತಹ ಅರುಣ್ ಜೇಟ್ಲಿ ಅವರಿಗೆ ಹೇಳಿ ಬಂದಿದ್ದೀನಿ ಅಂತ. ಯಾರು ಇದಕ್ಕೆ ಹೊಣೆ? ಯಾರು ತಪ್ಪಿತಸ್ಥರು? ವಿಜಯ್ ಮಲ್ಯ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಸಹ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಕ್ಕೆ ಗೊತ್ತಿದ್ರೂ ಸಹ, ನರೇಂದ್ರ ಮೋದಿ ಅವರಿಗೆ ಗೊತ್ತಿದ್ರೂ ಸಹ ವಿಜಯ್ ಮಲ್ಯನನ್ನ ವಿದೇಶಕ್ಕೆ ಕಳಿಸುವಂತಹ ಕೆಲಸ ಆಯ್ತು. ಯಾರು ತಪ್ಪಿತಸ್ಥರು? ಇವಾಗ ಯಾರು ಅವರು ಹೊಣೆ ಹೊತ್ಕೊಳ್ಬೇಕು? ಯಾರು ರಾಜೀನಾಮೆ ಕೊಡಬೇಕಾಗಿತ್ತು? ಇದು ನಮ್ಮ ದೇಶ ರೀ. ನಾವು ಯಾವತ್ತಿಗೂ ಬಾಯಿ ತೆಗೆದು ಮಾತಾಡೋದಿಲ್ಲ. ಒಬ್ಬ ದೇಶಕ್ಕೆ ಮೋಸ ಮಾಡಿ ಹೋಗಿರುವಂತವನು ವಿದೇಶದಲ್ಲಿ ಕೂತ್ಕೊಂಡು ನಾನು ಹೇಳ್ಬಿಟ್ಟು ಬಂದಿದ್ದೀನಿ, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ನಾನು ಮತ್ತೆ ಭಾರತಕ್ಕೆ ಬರ್ತೀನಿ, ನಾನು ಸಾಲ ತೀರಿಸಿದ್ದೀನಿ, ಚಾನೆಲ್ ಅಲ್ಲಿ ಏನೇ ನಡೀತಾ ಇದೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ ಅಂತಂದ್ರೆ ಇದಕ್ಕೆ ತಪ್ಪಿತಸ್ಥರು ಯಾರ್ರೀ? ಈ ದೇಶವನ್ನ ಮುನ್ನಡೆಸ್ತಾ ಇರುವಂತವ್ರು ಅವರು ಹೊಣೆಗಾರರಲ್ವಾ? ನಾವು ಪ್ರಶ್ನೆನೇ ಮಾಡಲ್ಲ. ನಾವು ಭಾವನೆಗಳನ್ನ ಜೊತೆ ಬಿತ್ತಿ ಆಟ ಆಡ್ತಾರಲ್ಲ, ಅದನ್ನ ನಾವು ಪ್ರೋತ್ಸಾಹ ಮಾಡ್ತೀವಲ್ಲ ನಾವು. ಇದು ನಮ್ಮ ದೇಶದ ಪರಿಸ್ಥಿತಿ. ಇದು ನಮ್ಮ ದೇಶದಲ್ಲಿ ಮಾಧ್ಯಮಗಳು ಎಲ್ಲವನ್ನು ಬಚ್ಚಿಟ್ಟು ಇವತ್ತು ಸ್ವತಃ ವಿಜಯ ಮಲ್ಯ ಭಾರತೀಯರಿಗೆ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಅಂದಿನ ಸರ್ಕಾರವೇ ನನ್ನನ್ನ ಕಳಿಸಿದೆ ಅಂತ ಹೇಳ್ತಾರೆ ಅಂತಂದ್ರೆ, ಇವತ್ತಿನವರೆಗೂ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ಅರುಣ್ ಜೇಟ್ಲಿ ಅವರು ಇಲ್ಲ ನಮ್ಮ ಮುಂದೆ, ಆದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳಿದಾರಲ್ಲ, ಈ ದೇಶದ ಪ್ರಧಾನ ಮಂತ್ರಿಗಳು ಹೇಳ್ಬೇಕಲ್ಲ, ಹೌದು ನಮಗೆ ಗೊತ್ತಿತ್ತು, ನಾವು ಗೊತ್ತಿದ್ದೇ ಹೋಗಿದ್ದಾರೆ ಅಂತ ಹೇಳ್ಬೇಕಲ್ಲ, ಅಥವಾ ಆ ಹೊಣೆಯನ್ನ ಒತ್ಕೊಂಡು ರಾಜೀನಾಮೆ ಕೊಡಬೇಕಾಗಿತ್ತಲ್ಲ. ಇದು ದೇಶಭಕ್ತಿನ? ಒಂದೊಂದು ವಿಚಾರಗಳನ್ನ ನೋಡ್ಕೊಂತ ಬನ್ನಿ. ಒಂದು ರಾಮನ್ನ ಬಳಸ್ಕೊಂಡು ಭಾವನೆಗಳನ್ನ ಬಿತ್ತಿ ರಾಜಕೀಯ ಮಾಡ್ಲಿಕ್ಕೆ ಹೋಗ್ತೀರಿ. 40 ಜನ ಪುಲ್ವಾಮಾದಲ್ಲಿ ಸೈನಿಕರು ಸತ್ತಾಗ ಮೊದಲನೇ ವೋಟರ್ಸ್ ಯಾರಿರ್ತಾರಲ್ಲ ಅವರು ವಿಚಾರ ಮಾಡಿ ವೋಟ್ ಹಾಕಿ ಅಂತ ಹೇಳ್ತಾರೆ. ಈಗ ಪಹಲ್ಗಾಮ್ನಲ್ಲಿ 26 ಜನ ಸತ್ತಿದ್ದಾರೆ. ಆ 4 ಜನ ಉಗ್ರರನ್ನ ಹುಡುಕ್ಲಿಲ್ಲ ಇವರು ಪಾಕಿಸ್ತಾನ್ ಚಾನೆಲ್ಗಳಲ್ಲಿ ಭಾರತವನ್ನ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಗೊತ್ತಾ? ಪಾಕಿಸ್ತಾನ್ ಚಾನೆಲ್ಗಳಲ್ಲಿ ನರೇಂದ್ರ ಮೋದಿ ಅವರನ್ನ, ಭಾರತೀಯರನ್ನ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಗೇಲಿ ಮಾಡಿ ಮಾತಾಡ್ತಾ ಇದ್ದಾರೆ. ನಾವು ಇಲ್ಲಿ ಗೋಧಿ ಮೀಡಿಯಾಗಳಲ್ಲಿ ನಾವು ಕುಣಿತಾ ಇದ್ದೀವಿ, ಗೋಧಿ ಮೀಡಿಯಾಗಳು ಎಲ್ಲವನ್ನೂ ಸ್ಟೋರಿಗಳನ್ನ ತಿರುಚಿ ಹೇಳ್ತಾ ಇದ್ದಾವೆ. ಅದೇ ಪುಟ್ಟ ಪಾಕಿಸ್ತಾನ, ನಮ್ಮ ಅಂಗೈಯಗಲ ಇಲ್ಲದಿರುವಂತಹ ಪಾಕಿಸ್ತಾನ ಇವತ್ತು ಭಿಕಾರಿ ರಾಷ್ಟ್ರ, ಇವತ್ತು ನಮ್ಮ ಭಾರತವನ್ನ ಗೇಲಿ ಮಾಡುವಂತ ಸ್ಟೋರಿಗಳನ್ನ ಮಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ? ನರೇಂದ್ರ ಮೋದಿ ಅವರು ಹೇಳಿದ್ದೇ ಸತ್ಯ, ಆಪರೇಷನ್ ಸಿಂಧೂರ ನಾವು ಯಶಸ್ವಿ ಆಗ್ಬಿಟ್ವಿ, ನಾವು ಹೊಡಿತೀವಿ, ನಾವು ಮಾಡ್ತೀವಿ, ಇದನ್ನೇ ಮಾಡ್ಕೊಂಡು ಹೋಗಿರುವಂತದ್ರಿ. ಇವತ್ತು ವಿಜಯ್ ಮಲ್ಯನ ಹಿಡ್ಕೊಂಡು ಬರೋದಕ್ಕೆ ಲಂಡನ್ ಅವರು ಅನುಮತಿ ಕೊಟ್ಬಿಟ್ಟಿದ್ದಾರೆ, ಯಾವಾಗ ಬೇಕಾದ್ರೆ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಹೇಳಿದಂತಹ ಇಂತಹ ಯಂಗ್ ಪುಂಗ್ಲಿಗಳನ್ನ ಸಾಕೊಂಡು, ಇಂತಹ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನ ಸಾಕೊಂಡು, ಮಾಧ್ಯಮಗಳನ್ನ ಖರೀದಿ ಮಾಡಿಕೊಂಡು ದೇಶದ ಜನರಿಗೆ ಮೋಸ ಮಾಡ್ತಾ ಇಲ್ವಾ? ದೇಶದ ಜನರಿಗೆ ಮೋಸ ಮಾಡ್ತಾರ. 146 ಕೋಟಿ ಜನಸಂಖ್ಯೆಗೆ ನೀವು ಮೋಸ ಮಾಡ್ತಾ ಇಲ್ವಾ? ವಿಚಾರ ಮಾಡ್ಬೇಕಲ್ಲ. ಆದರೂ ಸಹ ಅಧಿಕಾರದ ದಾಹ ಎಷ್ಟಿದೆ, ಕುರ್ಚಿಯ ಆಸೆ ಎಷ್ಟಿದೆ. ಖಾಲಿ ರೋಡಲ್ಲಿ ಭಾರತದ ಧ್ವಜ ಇಟ್ಕೊಂಡು ಇವರು ಖಾಲಿ ರೋಡಲ್ಲಿ ಜನ ಇಲ್ದಿರೋ ಜಾಗದಲ್ಲಿ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಡ್ತಾ ಇದ್ದಾರೆ?
ಭಾರತದ ಸ್ವಾಭಿಮಾನವನ್ನ ಟ್ರಂಪ್ ಮುಂದೆ ಆಯ್ತಾ ಬಲಿ ಕೊಟ್ಬಿಟ್ಟು ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ, ಭಾಷಣ ಮಾಡೋದ್ರಲ್ಲಿ ಹೇಳ್ತಾರೆ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ನಾವ್ ಯಾರು ಮಾತನಾಡ್ತಾನೆ ಇಲ್ಲ ರೀ, ಈ ದೇಶದ ವಿದೇಶಿ ಸಾಲ 265 ಲಕ್ಷ ಕೋಟಿಗೆ ಹೋದ್ರೂ ಸಹ ನಾವು ಮಾತನಾಡ್ತಾನೆ ಇಲ್ಲ ರೀ. ನಮ್ಮ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ. ನಮ್ಮ ಮುಂದೆ ಇರುವುದೇನು ಹಿಂದೂ ಮುಸ್ಲಿಂ ಇದನ್ನ ತಂದಿಡುವಂಥದ್ದು, ಇದರ ಭಾವನೆಗಳನ್ನ ಬಿತ್ತುವಂಥದ್ದು. ಒಬ್ಬ ದೇಶ ಬಿಟ್ಟು ಹೋಗಿರುವಂತ ಒಬ್ಬ ಕಳ್ಳ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಾನೆ. ಅವನ್ಯಾರೋ ಅರ್ಣಬ್ ಗೋಸ್ವಾಮಿ ಬಗ್ಗೆ ಗೇಲಿ ಮಾಡಿ ಮಾತಾಡ್ತಾನೆ. ಇಂತಹ ಅರ್ಣಬ್ ಗೋಸ್ವಾಮಿ ದೇಶಭಕ್ತ ಅಂತೆ. ಇಂತಹ ಅರ್ಣಬ್ ಗೋಸ್ವಾಮಿ ಅವನು ಹೇಳಿದ್ದನ್ನ ಜನ ನಂಬ್ತಾರಂತೆ. ಒಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ಅರ್ಣಬ್ ಗೋಸ್ವಾಮಿ ಇಂಥದ್ದೆಲ್ಲ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಬಂತರಿ? ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ರೀ? ಹೇಗಿತ್ತು ನಮ್ಮ ದೇಶ? ಹೇಗಾಗ್ತಾ ಇದೆ? ನಾವು ಪ್ರಶ್ನೆ ಮಾಡ್ಬೇಕಲ್ಲ, ಪ್ರತಿಯೊಬ್ಬ ಭಾರತೀಯನು ಪ್ರಶ್ನೆ ಮಾಡ್ಬೇಕಲ್ಲ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲವೂ ಸಹ ನಾಟಕ, ಡ್ರಾಮಾ. ಇವ್ರು ವಿಜಯ್ ಮಲ್ಯನ ಏನೋ ಸಾಲವನ್ನ ರೈಟ್ ಆಫ್ ಮಾಡ್ತಾರಂತೆ, ಲಕ್ಷಾಂತರ ಕೋಟಿ ರೂಪಾಯಿ ರೈಟ್ ಆಫ್ ಮಾಡ್ತಾರಂತೆ. ಬಡವ ಸಾಲ ಮಾಡ್ತಾ ಅಂತಂದ್ರೆ ಅವನ ಮೇಲೆ ದೌರ್ಜನ್ಯ ಮಾಡ್ತೀರಿ. ಮೊದಲ ಕ್ಯಾಬಿನೆಟ್ ಅಲ್ಲಿ ನಾವು ಗೆದ್ದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿ ಎಲೆಕ್ಷನ್ ಆದ್ಮೇಲೆ ಮರ್ತೋಗ್ಬಿಟ್ರು. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಬರೀ ಉತ್ಸವ ಮೂರ್ತಿ ಅಂತೇಳಿ ಅವಾಗವಾಗ ಸಾಬೀತ್ ಆಗ್ತಾನೆ ಇದೆ. ಅವರಿಗೆ ಬರ್ಕೊಡ್ತಾರೆ, ಟೆಲಿಪ್ರಾಂಪ್ಟರ್ ಅಲ್ಲಿ ಹೋಗ್ತಾ ಇರುತ್ತೆ, ಮಾತಾಡ್ತಾರೆ, ಆಮೇಲೆ ಮರ್ತೋಗ್ಬಿಡ್ತಾರೆ. ಅವರು ಒಂಥರ ಗಜನಿ ಇದ್ದಂಗೆ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ವಿಜಯ್ ಮಲ್ಯ ಹೇಳಿಕೆ ಕೊಟ್ಟು 2 ದಿನ ಆಗಿದೆ. ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಮಾತನಾಡಬೇಕಾಗಿತ್ತು. ತಪ್ಪು ನನ್ನಿಂದ ಆಗಿದೆ, ನನ್ನ ಸರ್ಕಾರದಿಂದ ಆಗಿದೆ ಅಂತೇಳಿ ರಾಜೀನಾಮೆ ಕೊಡಬೇಕಾಗಿತ್ತು. ಸರ್ಕಾರವನ್ನು ವಿಸರ್ಜನೆ ಮಾಡಬೇಕಾಗಿತ್ತು. ಜನರ ಮುಂದೆ ಕ್ಷಮೆ ಕೇಳಬೇಕಾಗಿತ್ತು. ಯಾವ್ದಾದ್ರೂ ಮಾಡಿದರಾ? ಯಾವುದನ್ನೂ ಮಾಡಿಲ್ಲ. ಆದರೂ ಸಹ ಏನು ಗೊತ್ತಿಲ್ದಿರೋ ತರ ಕುತ್ಕೊಂಡಿದಾರಲ್ಲ ಇವರು. ಕೊಡಬೇಕಾಗಿದ್ರಿ. ನರೇಂದ್ರ ಮೋದಿ ಅವರು ವಿಜಯ್ ಮಲ್ಯ ಹೇಳಿರುವಂತಹ ಸ್ಟೇಟ್ಮೆಂಟ್, ನಾನು ಜೇಟ್ಲಿ ಅವರಿಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳಿರುವಂತಹ ಸ್ಟೇಟ್ಮೆಂಟ್ ಒಬ್ಬ ಕ್ಯಾಬಿನೆಟ್ ಸಚಿವರ ಮುಂದೆ ಹೇಳಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಇಲ್ಲ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು, ವಿಸರ್ಜನೆಯನ್ನು ಮಾಡಬೇಕು, ಜನರ ಮುಂದೆ ಕ್ಷಮೆನೂ ಕೇಳಬೇಕಾಗಿತ್ತು. ಇದು ಯಾವುದನ್ನು ಮಾಡದೆ ಇದ್ರೆ ಈ ಜನರಿಗೆ ಮೋಸ ಮಾಡ್ತಾ ಇದಾರಲ್ವಾ, ಇವತ್ತು ವಿಪಕ್ಷ ಸ್ಟ್ರಾಂಗ್ ಆಗಿದೆ. ಈ ಬಾರಿ ವಿಪಕ್ಷ ಸ್ಟ್ರಾಂಗ್ ಆಗಿದೆ. ಆದ್ರೆ ಇದನ್ನ ಜನಸಾಮಾನ್ಯರು ಕೇಳಬೇಕು. ವಿಪಕ್ಷಗಳಿಗಿಂತಲೂ ಬಲಿಷ್ಠವಾಗಿರುವಂತಹ ಮಾಧ್ಯಮಗಳು ಮಾತನಾಡಬೇಕು. ಮಾಧ್ಯಮಗಳು ಮಾತಾಡ್ತಾ ಇದಾವ? ಮಾರಿಕೊಂಡಿದಾವ್ರಿ. ಮಾಧ್ಯಮಗಳು ಮಾರಿಕೊಂಡು ಇವತ್ತು ರಾಜಕೀಯ ಪಕ್ಷಗಳ ಮನೆ ಬಾಗಿಲು ಕಾಯ್ತಾ ಇದ್ದಾರೆ. ನಾಯಿಗಳಿಗಿಂತ ಕೀಳಾಗಿ ಕಾಣ್ತಾ ಇದಾವೆ. ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾವೆ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಅಳಿಸಿ ಹಾಕಿ ಅದರ ಕುತ್ತಿಗೆ ಹಿಚ್ಚಿ ಇವತ್ತು ತನ್ನ ಸ್ವಂತಕ್ಕೋಸ್ಕರವಾಗಿ, ಹೊಟ್ಟೆಪಾಡಿಗೋಸ್ಕರವಾಗಿ ಒಂದು ರಾಜಕೀಯ ಪಕ್ಷವನ್ನ ಓಲೈಕೆ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾವಲ್ಲ. ಧಿಕ್ಕಾರ ಇರ್ಬೇಕು ಇವರಿಗೆ. ವಿಜಯ ಮಲ್ಯ ಭಾರತಕ್ಕೆ ಬರ್ತಾನಂತೆ. ವಿಜಯ ಮಲ್ಯ ಭಾರತಕ್ಕೆ ಬಂದು ಮತ್ತೊಮ್ಮೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನಂತೆ. ವಿಜಯ ಮಲ್ಯ ಒಂದು ಚಾನೆಲ್ಗೆ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಈ ದೇಶದ ಪರಿಸ್ಥಿತಿ ಹೇಗಿದೆ, ಈ ದೇಶದ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ನಮ್ಮನ್ನು ಆಳುವಂತವರು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಧರ್ಮದ ನಡುವೆ ಬೆಂಕಿ ಹಚ್ಚಿ ಧರ್ಮದ ನಡುವೆ ಜನರ ವಿಷಯವನ್ನು ಡೈವರ್ಟ್ ಮಾಡಿ ಈ ದೇಶದ ಆರ್ಥಿಕತೆಯನ್ನ ಹಾಳು ಮಾಡ್ತಾ ಇರುವಂತದ್ದು. ಈ ದೇಶದಲ್ಲಿ ವಿದೇಶಿ ಸಾಲ ಮಾಡದಂತೆ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳದಂತೆ, ವಿದೇಶಿ ಸಾಲ ಮಾಡದಂತೆ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ 2 ಲಕ್ಷಕ್ಕಿಂತ ಹೆಚ್ಚು ಸಾಲ ಹೊರಿಸಿದಾರಲ್ಲ ಇವರು. ಇದೇನ ಇವರು ಸಾಧನೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.